ನಾವೆಲ್ಲರೂ ಒಟ್ಟುಗೂಡಿ ನಿಖಿಲ್ ಅವರನ್ನ ಗೆಲ್ಲಿಸೋಣ. ಚನ್ನಪಟ್ಟಣಕ್ಕೆ ನಿಖಿಲ್ ಅವರನ್ನೇ ಅಭ್ಯರ್ಥಿ ಮಾಡೋಣ. ನಿಖಿಲ್ ಅವರನ್ನ ಎಲೆಕ್ಷನ್ನಲ್ಲಿ ಗೆಲ್ಲಿಸ್ಕೊಂಡು ಬರೋಣ ಅಂತ ಕೋಡಂಬಳ್ಳಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಯಮುತ್ತು ಹೇಳಿಕೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ರಾಮನಗರದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಯಮುತ್ತು ಕರೆ ಕೊಟ್ಟಿದ್ದಾರೆ. ಅಲ್ಲಿಗೆ ಜೆಡಿಎಸ್ ಸ್ಪಷ್ಟವಾಗಿದ್ದ ಹಾಗಿದೆ. ಮೈತ್ರಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಚನ್ನಪಟ್ಟಣದಲ್ಲಿ ಅಂತ. ಕುಮಾರಣ್ಣವರು ಮುಖ್ಯಮಂತ್ರಿಯನ್ನ ನಾವೆಲ್ಲ ಮಾಡಬೇಕಾಗ್ತದೆ. ಈ ಕ್ಷೇತ್ರದಲ್ಲಿ ಇವತ್ತು ಚುನಾವಣೆ ಬರೋದ್ರಿಂದ ನಾವೆಲ್ಲ ಒಟ್ಟುಗೂಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಬೇಕಾಗ್ತದೆ. ದಯಮಾಡಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ಕೂಡ ರಾಜಕೀಯ ಅಂದ್ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರ್ತದೆ. ಇವತ್ತು ಯಾರೋ ಒಬ್ರು ಸಹಾಯ ಮಾಡಿದ್ರೆ 4 ಜನ ವಿರೋಧ ಆಗುವಂತದ್ದು ಇರ್ತದೆ. ತಮ್ಗೆಲ್ಲ ಗೊತ್ತಿರ್ತದೆ. ಮನೆ ಅಂದ್ಮೇಲೆ ಮನೆಯಲ್ಲಿ ಎಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ಇವತ್ತು ಆ ಪರಿಸ್ಥಿತಿ ರಾಜಕಾರಣದಲ್ಲೂ ಕೂಡ ಇದ್ದೇ ಇರ್ತದೆ. ಹಾಗಾಗಿ ಇದು ನಮ್ಮ ಕ್ಷೇತ್ರ, ಇದು ನಮ್ಮನೆ ಇದ್ದಂಗೆ, ನಮ್ಮ ಪಾರ್ಟಿ. ಇದು ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರು ಸರಿಪಡಿಸುವಂತ ಕೆಲಸವನ್ನ ಮಾಡುವ. ಈ ಕ್ಷೇತ್ರದಲ್ಲಿ ಸಕ್ರಿಯ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಲಿ, ಕೇಂದ್ರದ ಸಚಿವರಾಗಲಿ ಈ ಜವಾಬ್ದಾರಿಯನ್ನ, ಚನ್ನಪಟ್ಟಣ ಜವಾಬ್ದಾರಿಯನ್ನ ಕುಮಾರಣ್ಣವರು ಹೊರತಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವಿಲ್ಲಿ ಅಭ್ಯರ್ಥಿ ಮಾಡುವ. ಸಂಪೂರ್ಣ ಸಹಕಾರವನ್ನ ನೀವೆಲ್ಲ ಕೊಟ್ಟು, ಹಿಂದೆ ಯಾವ ರೀತಿ ಕುಮಾರಣ್ಣವರನ್ನ ಗೆಲ್ಲಿಸಲಿಕ್ಕೆ ಸಹಕಾರ ಕೊಟ್ಟು 2 ಬಾರಿ, ಅದೇ ರೀತಿ ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಎನ್ಡಿಎ ಅಭ್ಯರ್ಥಿ ಮಾಡ್ತಾರೆ. ನಾವೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡುವ. ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.